ಕುಂಠಿತಕ್ಕೆ ನಮ್ಮ ಸ್ಟಾರ್ಗಳು ಕೂಡ ಹೊಣೆ ಆಗ್ತಾರಾ? ಅಂದರೆ ಜನಗಳಂದರೆ ಥಿಯೇಟ್ರಿಗೆ ಬರುವಂಥದ್ದು ಅಂದರೆ ಫ್ಯಾನ್ಸ್ ಬೇಸ್ ಅಂತ ಇರುತ್ತೆ. ಅವ್ರು ಬಂದಾಗ ಅಂದರೆ ಅವರು ವರ್ಷಕ್ಕೆ ಒಂದು 2 ಸಿನಿಮಾಗಳನ್ನು ಮಾಡುವಂಥದ್ದು. ಅಟ್ಲೀಸ್ಟ್ 2 ಬೇಡ, ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡಿ ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸ್ಟಾರ್‌ಗಳದ್ದೇನಾದರೂ ಅಂದರೆ ಅವ್ರದ್ದೇನು ತೊಂದರೆ ಅಂತ ಅನ್ಸುತ್ತಾ? ಮೀನ್ಸ್ ಅದು ಒಂದು ಕೂಡ ಎಲ್ಲೋ ಒಂದು ಪ್ರಮುಖವಾದಂಥ ಕಾರಣ ಅನ್ಸುತ್ತಾ ನಿಮ್ಗೆ? ಇಲ್ಲ, ಇದು 50-50. ಯಾಕೆ ಅಂತಂದರೆ ಹೊಣೆನೂ ಹೌದು, ಹೊಣೆ ಅಲ್ಲನೂ ಹೌದು. ಯಾಕೆ ಅಂತ ನಾನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬ ಸ್ಟಾರೂ ಇವತ್ತು ಅವ್ರು ಎಷ್ಟೇ ದೊಡ್ಡ ಸ್ಟಾರ್ ಆಗಿರಲಿ, ಅವರು ಮೊದಲನೇ ಸಿನಿಮಾ ಮಾಡಿದಾಗ ಹೊಸಬ್ರೆ, ಇನ್ಕ್ಲೂಡಿಂಗ್ ಅಣ್ಣವರು. ಕರೆಕ್ಟ್. ಜನ ನೋಡಿದ್ರಲ್ಲ, ಅವ್ರು ಫಸ್ಟ್ ಸಿನಿಮಾ ನೋಡಿ ಸಕ್ಸಸ್ ಕೊಟ್ಟು ಹಿಟ್ ಮೇಲೆ ಹಿಟ್ ಆದಮೇಲೆ ಅವ್ರು ಸ್ಟಾರ್ಗಳಾಗಿರೋವಂಥದ್ದು. ಇಲ್ಲಿ ಏನಾಗ್ತಿದೆ, ನಾವು ಒಬ್ಬರನ್ನ ದೂಷಿಸೋದಕ್ಕಿಂತ ನಾವೇನು ಮಾಡ್ತಿದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ವೈಯಕ್ತಿಕ ನಿಲುವು ಇದು. ಹಂಗಂತ ಅವರಿಂದ ಸಮಸ್ಯೆ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಗೊತ್ತಿದ್ದಲ್ಲೂ 100% ಆಗಿರುತ್ತೆ. ಇಟ್ ಮೀನ್ಸ್ ನೀವು ಹೇಳ್ದಂಗೆ ಇವತ್ತು 2 ವರ್ಷಕ್ಕೊಂದು ಸಿನಿಮಾ, 3 ವರ್ಷಕ್ಕೊಂದು ಸಿನಿಮಾ, ಅಥವಾ ಬೇರೆ ಯಾವುದೋ ಕಾರಣಗಳಿಂದ ಸಿನಿಮಾ ಮಾಡದೇ ಇರೋವಂಥದ್ದು, ಅದು ಅವ್ರ ವೈಯಕ್ತಿಕ ನಿಲುವು ಆಗಿರುತ್ತೆ. ಯಾಕಂದರೆ ನಾನು 100 ಸಿನಿಮಾ ಮಾಡೋದಕ್ಕಿಂತ 3 ಸಿನಿಮಾ ಚೆನ್ನಾಗಿ ಮಾಡ್ತೀನಿ ಅನ್ನೋ ಮನೋಭಾವನೆಯಲ್ಲೂ ಕೆಲವು ಸ್ಟಾರ್ಗಳಿರ್ತಾರೆ. ಅದನ್ನು ತಪ್ಪು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಸಿನಿಮಾ ಮೇಲಿನ ಕಾಳಜಿ, ಅಣ್ಣವರು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ವರ್ಷಕ್ಕೆ 1-2 ಸರಿ 16 ಸಿನಿಮಾ ರಿಲೀಸ್ ಆಗಿದೆ ಅಣ್ಣವ್ರದ್ದು. ಹೌದು. ಯಾಕೆಂದರೆ ಅವತ್ತು ಡಿಪೆಂಡ್ ಅಪಾನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲ, ನಾವಾಗೆಲ್ಲ ಹುಟ್ಟೇ ಇರಲಿಲ್ಲ ಬಿಡಿ, ಬಟ್ ನಾವು ಕೇಳಿ ತಿಳ್ಕೊಂಡಿರೋಂಥ ವಿಚಾರಗಳಿದೆಲ್ಲ ಚೆನ್ನೈನಲ್ಲಿ ಡಿಪೆಂಡ್ ಆಗಿತ್ತು ಸಿನಿಮಾ. ಎಷ್ಟೋ ವಿಚಾರಗಳು ನಾವು ಕೇಳಿದ್ದೀವಿ, ನೋವಾಗುತ್ತೆ. ನಮ್ಮ ಕನ್ನಡ ಸಿನಿಮಾ ಅಂತಂದರೆ ಅಲ್ಲೂ ತಾತ್ಸಾರ ಇತ್ತು. ಮತ್ತು ಶೂಟಿಂಗಿಗೆ ನಮಗೆ ನೈಟ್ ಟೈಮ್ ಕೊಡ್ತಿದ್ರಂತೆ, ಬೆಳಗ್ಗೆ ಟೈಮ್ ಕೊಡ್ತಿರ್ಲಿಲ್ಲ. ಬೆಳಗ್ಗೆ ತಮಿಳು, ಮಧ್ಯಾಹ್ನ ತೆಲುಗು, ರಾತ್ರಿಗೆ ಕನ್ನಡ ಕೊಡ್ತಿದ್ದು, ಲಾಸ್ಟ್ ಆಪ್ಷನ್ ಕೊಡ್ತಿದ್ದು ಸ್ಟುಡಿಯೋಗೆ. ಅಂಥ ಪರಿಸ್ಥಿತಿಲೂ ಅವರೆಲ್ಲ ಶೂಟ್ ಮಾಡಿ ಸಿನಿಮಾಗಳನ್ನ ಹಿಟ್ ಕೊಟ್ಟು ಇಂಡಸ್ಟ್ರಿನ ಬೆಳೆಸಿದ್ರಲ್ಲ. ಇಡೀ ಇಂಡಸ್ಟ್ರಿನ ಕರ್ನಾಟಕದಲ್ಲೇ ನೆಲೆ ಊರಂಗೆ ಮಾಡೋರಲ್ಲ, ಅಣ್ಣವರಾಗಲಿ, ಶಂಕರ್ ನಾಗ್ ಅವರಾಗಲಿ, ವಿಷ್ಣುವರ್ಧನ್ ಅವರಾಗಲಿ, ಅವ್ರದ್ದೇ ಆದ ಕೊಡುಗೆಗಳು ಕೊಟ್ಟೋದ್ರಲ್ಲ. ಕಷ್ಟ ಇದ್ದ ಕಾಲದಲ್ಲೇ ಅವರಷ್ಟು ನಮಗೆ ಸಪೋರ್ಟ್ ಮಾಡಿ ನೆಲೆಗಟ್ಟನ್ನ ಭದ್ರ ಮಾಡಿಕೊಟ್ಟು, ಭದ್ರ ಬುನಾದಿ ಹಾಕೊಟ್ಟು ಹೋಗಿದ್ದಾರೆ ಅಂದಮೇಲೆ ಇವತ್ತು ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಇಷ್ಟೆಲ್ಲ ಸಪೋರ್ಟ್ ಇದೆ. ಇದೊಂದು ದೊಡ್ಡ ಇಂಡಸ್ಟ್ರಿ ಆಗಿದೆ. ಇವತ್ತು ಸಿನಿಮಾ ಗೆಲ್ಲುತ್ತೆ ಅಂದರೆ ಯಾರು ಬೇಕಾದರೂ ಇನ್ವೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ, ಇವತ್ತು ಬರ್ತಾರೆ. ಅವತ್ತು ಪ್ರೊಡ್ಯೂಸ್ ಇನ್ವೆಸ್ಟ್ ಮಾಡೋದೇ ತುಂಬ ಕಷ್ಟ ಇತ್ತು. ಇವತ್ತು ಹಂಗಲ್ಲ, ಒಂದು 10 ಜನ ಫ್ರೆಂಡ್ಸ್ ಸೇರ್ಕೊಂಡು 10 ಲಕ್ಷ ಹಾಕೊಂಡು 1 ಕೋಟಿ ಸಿನಿಮಾ ಮಾಡೋಣ ಅಂತ ಬಂದ್ಬಿಡ್ತಾರೆ ಇವತ್ತು. ಸೊ ಈ ಲೆವೆಲ್ ನಾವು ರೀಚ್ ಆಗಿದ್ವಿ. ಇಂಥ ಟೈಮಲ್ಲಿ ಸೋಲ್ತಿರೋದಕ್ಕೆ ನಮ್ಮ ವೈಯಕ್ತಿಕ ಕಾರಣಗಳೇ ತುಂಬ ಇದ್ದಾವೆ ಸರ್. ನಾನು ಒಬ್ಬರನ್ನ ನೆಗೆಟಿವ್ ಹೇಳೋದಕ್ಕಿಂತ ನಾನೇನು ಫಸ್ಟು, ನಾವೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡೋದು. ಪ್ರತಿಯೊಬ್ಬರನ್ನು ಸಮಸ್ಯೆನೇ, ಎಲ್ಲ ಥರಕ್ಕೂ ಸಮಸ್ಯೆ ಇರುತ್ತೆ, ಪರಿಹಾರ ಹುಡುಕ್ಬೇಕು ನಾವು. ಇದಕ್ಕೆ